ನಮಸ್ತೆ ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ನಮ್ಮ ಭಾಷೆ ಪಾಠದಲ್ಲಿ 2 ಅಂಕಗಳಿಗೆ ಕೇಳುವಂತಹ ಪ್ರಮುಖವಾದಂತಹ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳುವ. ಮುಖ್ಯವಾಗಿ ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳುವಂತ ಒಂದು ವಿಚಾರವನ್ನ ನಾವು ಇವತ್ತು ತಿಳ್ಕೊಳ್ಳಬೇಕಾಗಿದೆ. ಮೊದಲನೇದಾಗಿ ನಿಮ್ಗೆ ಎಷ್ಟೋ ಸತಿ ಕೇಳಿರ್ತಕ್ಕಂತ ಒಂದು ಪ್ರಶ್ನೆ, ಮುಖ್ಯವಾಗಿ ಕೇಳುವಂತ ಒಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಹೇಳಿ. ಕಳೆದ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ಅದಕ್ಕಿಂತ ಮುಂಚಿತ ವರ್ಷಗಳಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತ ಒಂದು ಪ್ರಶ್ನೆ ಇದಾಗಿದೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಹೇಳಿ. ಇದು 2 ಅಂಕದ ಪ್ರಶ್ನೆ ಆಗಿದ್ದು, ಈ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನೀವು ಏನೆಂದು ಉತ್ತರಿಸಬೇಕು ಅಂತ ಹೇಳಿದ್ರೆ, ವ್ಯಾವಹಾರಿಕ ಎಂದರೆ ಜೀವದ್ ಭಾಷೆ, ಇದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಇದಕ್ಕೆ ಮುಖ್ಯವಾಗಿ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಕನ್ನಡ, ತಮಿಳು, ತೆಲುಗು, ಮರಾಠಿ, ಉರ್ದು, ಇಂಗ್ಲಿಷ್ ಇತ್ಯಾದಿ ಭಾಷೆಗಳು ಇದಕ್ಕೆ ಉದಾಹರಣೆಗಳಾಗಿದೆ. ಅದೇ ರೀತಿಯಾಗಿ ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿದ ಭಾಷೆ ಅಂತ ಹೇಳ್ಬೋದು. ಗ್ರಂಥ ರಚನೆಯಲ್ಲಿ ಬಳಸುವಂತಹ ಒಂದು ಭಾಷೆಯನ್ನು ನಾವು ಗ್ರಾಂಥಿಕ ಭಾಷೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಮುಂತಾದವುಗಳು. ಈ ರೀತಿಯಾಗಿ ನೀವು ಉತ್ತರವನ್ನ ಬರೆದಿದ್ದೆ ಆದಲ್ಲಿ 2 ಅಂಕಗಳನ್ನ ನೀವು ಪಡೆದುಕೊಳ್ಬಹುದು. ಹಾಗೆಯೇ ಮುಂದೆ ಈ ಪಾಠದಲ್ಲಿ ಕೇಳುವಂತಹ ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ ಹೇಳಿ. ಲಿಪಿಯ ಜಾಡು ಆರಂಭಗೊಂಡಿರುವ ಬಗೆ ಹೇಗೆ ಅಂತ ಹೇಳಿ ಕೇಳಿದ್ರೆ, ನವಶಿಲಾಯುಗದಲ್ಲಿ ಮಾನವನು ಸಂಚಾರಿ ಜೀವನವನ್ನು ಬಿಟ್ಟು ಒಂದು ಕಡೆ ಆಸ್ತಿ, ಮನೆ, ಬದುಕು ಕಟ್ಟಿಕೊಂಡನು, ಆಗ ಲೆಕ್ಕ ಬರೆದಿಡುವ ಅವಶ್ಯಕತೆ ಉಂಟಾಯಿತು. ಯಾವಾಗ ನವಶಿಲಾಯುಗ ಬಂತು, ತದನಂತರದಲ್ಲಿ ಮಾನವನು ಏನ್ ಮಾಡ್ತಾರೆ, ಸಂಚಾರಿ ಜೀವನವನ್ನ ಬಿಟ್ಟು ಒಂದೊಂದ್ ಕಡೆ ಹೋಗಿ ಇರ್ತಕ್ಕಂತ ಒಂದು ಸಂಚಾರಿ ಜೀವನವನ್ನ ಬಿಡ್ತಾನೆ. ಬಿಟ್ಟು ಬಂದಂತ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ನೆಲೆ ನಿಂತು ಆಸ್ತಿ, ಮನೆ, ಬದುಕು ಅಂತ ಹೇಳಿ ಕಟ್ಟಿಕೊಳ್ಳಿಕ್ಕೆ ಯಾವಾಗ ಅವನು ಮಾಡ್ಕೊಳ್ತಾನೋ ಆಗ ಅವನಿಗೆ ಲೆಕ್ಕ ಬರೆದಿಡುವಂತಹ ಒಂದು ಅವಶ್ಯಕತೆ ಉಂಟಾಗ್ತದೆ. ಆ ಸಂದರ್ಭದಲ್ಲಿ ಈ ಕಾಲವನ್ನ ಅಥವಾ ಇದೇ ಲಿಪಿಯ ಉಗಮದ ಕಾಲ ಅಂತ ಹೇಳ್ಬೋದು. ಓದು ಬರಹ ಬಾರದ ಜನರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಗೋಡೆಯ ಮೇಲೆ ಗೆರೆ ಎಳೆದು ಬರೆದು ಗುರುತಿಸ್ತಾರೆ. ಪ್ರತಿನಿತ್ಯ ಕೆಲಸಕ್ಕೆ ಹೋಗಿ ಬರೋದು, ಓದು ಬರಹ ಗೊತ್ತಿರೋದಿಲ್ಲ, ಗೋಡೆಯ ಮೇಲೆ ಗೆರೆಗಳನ್ನ ಎಳಿತಾ ಹೋಗ್ತಾರೆ. ಆ ಗೆರೆಗಳನ್ನ ಲೆಕ್ಕ ಹಾಕಿ ಅವರು ಸಂಬಳವನ್ನ ಕೂಡ ಪಡ್ಕೊಳ್ತಾ ಇದ್ರು. ಈ ರೀತಿಯಾಗಿ ನೀವು ಪರೀಕ್ಷೆಯಲ್ಲಿ ಏನ್ ಬರಿಬೇಕು ಅಂತ ಹೇಳಿದ್ರೆ, ಓದು ಬರಹ ಬಾರದಂತಹ ಜನರು ಗೋಡೆಯ ಮೇಲೆ ಗೆರೆ ಎಳೆದು ಬರೆದು ಗುರುತಿಸುತ್ತಾರೆ. ಇದಕ್ಕೆ ಮುಖ್ಯವಾಗಿ ನೈಲ್ ಕ್ರಿಟಗಿರಿಯಲ್ಲಿ ಇದಕ್ಕೆ ಸಾಕ್ಷಿ ಸಿಕ್ಕಿವೆ ಅಂತ ಹೇಳಿ ಬರಿಬೇಕು. ಈ ರೀತಿಯಾಗಿ ನೀವು ಬರ್ದಿದ್ದೆ ಆದಲ್ಲಿ ನಿಮಗೆ 2 ಅಂಕಗಳು ದೊರೆಯುತ್ತದೆ. ಇದೇ ಪಾಠದಲ್ಲಿ ಕೇಳುವಂತಹ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು. ಲಿಪಿ ಅಂತ ಹೇಳಿದ್ರೆ ಬರವಣಿಗೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ, ಮನುಷ್ಯನಿಗಿರುವಂತಹ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಾನವನಿಗೆ ಯಾವಾಗೆಲ್ಲ ಬಿಡು ಹೆಚ್ಚಾಯಿತು, ಆವಾಗ ತನ್ನ ಮೆದುಳಿನ ಶಕ್ತಿಯಿಂದ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾನೆ. ಆತನಿಗಿರ್ತಕ್ಕಂಥ ಮೆದುಳಿನ ಶಕ್ತಿ ಏನಿದೆ, ಅವನ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸೋದು. ಅಭಿವೃದ್ಧಿ ಅಂತ ಹೇಳಿದ್ರೆ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾನೆ. ಮಾನವನು ತನ್ನ ಆಗು ಹೋಗು, ಸುಖ ದುಃಖಗಳನ್ನ ಪುಸ್ತಕದಲ್ಲಿ ಬರೆದನು. ಅವನು ಏನ್ ಮಾಡ್ತಾನೆ, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ, ಆಗು ಹೋಗುಗಳೇನಿದೆ, ಅವನಿಗೆ ಬರ್ತಕ್ಕಂಥ ಸುಖ ದುಃಖಗಳೇನಿದೆ, ಅದನ್ನೆಲ್ಲ ಪುಸ್ತಕದಲ್ಲಿ ಬರೆದಿಡ್ತಾ ಹೋಗ್ತಾನೆ. ಲೆಕ್ಕದ ಮೂಲಕ ಲಿಪಿಯನ್ನು ಅಭಿವೃದ್ಧಿ ಪಡಿಸಿ ಪುಸ್ತಕಗಳನ್ನು ಬರೆದನು. ಈ ರೀತಿಯಾಗಿ ಲೆಕ್ಕಗಳನ್ನ ಮಾಡಿ ಲೆಕ್ಕವನ್ನ ಬರಿತಾನೆ. ಲೆಕ್ಕದ ಮೂಲಕ ಲಿಪಿಯನ್ನು ಅಭಿವೃದ್ಧಿ ಪಡಿಸಿ ಪುಸ್ತಕಗಳನ್ನ ಬರೆದನು. ಇದರಿಂದ ಇತಿಹಾಸ, ಜ್ಞಾನ ಭಂಡಾರ ಭದ್ರವಾಯಿತು ಅಂತ ಹೇಳ್ಬಹುದು. ಈ ಪ್ರಶ್ನೆಗೆ ಇದಿಷ್ಟು ಉತ್ತರವನ್ನ ನೀವು ಬರೆದ್ರೆ ನಿಮಗೆ ಖಂಡಿತವಾಗಿಯೂ 2 ಅಂಕಗಳು ದೊರೆಯುತ್ತದೆ. ಹಾಗೆಯೇ ಈ ಪಾಠದಲ್ಲಿ ಕೇಳುವಂತಹ ಮತ್ತೊಂದು 2 ಅಂಕದ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅಂತ ಹೇಳಿ. ಕನ್ನಡ ಭಾಷೆ ಹೇಗೆ ಹದಗೊಂಡಿತು ಅಂತ ಹೇಳಿ ಕೇಳಬಹುದು. ಇದಕ್ಕೆ ನೀವು ಬರಿಬೇಕಾದಂತ ಉತ್ತರ ಏನು ಅಂತ ಹೇಳಿದ್ರೆ, 12ನೇ ಶತಮಾನದಲ್ಲಿ ಕನ್ನಡ ಭಾಷೆ ಬೆಳೆಯಬೇಕಾದರೆ ಹೆಚ್ಚಾಗಿ ಬಳಸಬೇಕು ಎಂದು ಕವಿಗಳು ಹೇಳ್ತಾರೆ. ನೋಡಿ, ಯಾವಾಗ 12ನೇ ಶತಮಾನ ಬಂತು ಆ ಸಂದರ್ಭದಲ್ಲಿ ಕನ್ನಡ ಭಾಷೆ ಬೆಳಿಬೇಕು ಅಂತ ಹೇಳಿದ್ರೆ, ಕನ್ನಡ ಭಾಷೆ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಹೆಚ್ಚಾಗಿ ಕನ್ನಡ ಭಾಷೆಯನ್ನ ಬಳಸಬೇಕು ಅಂತ ಹೇಳೋದನ್ನ ಕವಿಗಳು ಹೇಳ್ತಾರೆ. ನೋಡಿ, ಅದರಲ್ಲಿ ಮುಖ್ಯವಾಗಿ ಬಸವಣ್ಣ, ಅಲ್ಲಮ್ಮ ಪ್ರಭು ಇವರಂತಹ ಶರಣರು, ಪುರಂದರ, ಕನಕದಾಸರಂತವರು
ಕುಮಾರವ್ಯಾಸ, ಚಾಮರಸರಂತಹ ಕವಿಗಳು ಕನ್ನಡವನ್ನ ಸುಲಭ, ಸಹಜ ಮತ್ತು ಸುಂದರಗೊಳಿಸಿದ್ರು. ಇನ್ನಷ್ಟು ಕನ್ನಡ ಭಾಷೆಯನ್ನ ಸುಲಭಗೊಳಿಸ್ತಾರೆ, ಸಹಜ ಮಾಡ್ತಾರೆ ಮತ್ತು ಸುಂದರ ಕೂಡ ಗೊಳಿಸ್ತಾರೆ. ಹೀಗೆ ಕನ್ನಡ ಭಾಷೆ ಹದಗೊಂಡಿತ್ತು ಅಂತ ಹೇಳಿ ನಾವು ಉತ್ತರಿಸಬೇಕಾಗ್ತದೆ. ಇದೇ ಪಾಠದಲ್ಲಿ ಕೇಳುವಂತಹ ಅತ್ಯಂತ ಮುಖ್ಯವಾಗಿ ಮತ್ತು ಹಲವಾರು ಬಾರಿ ಇಂದಿನ ಮಾದರಿ ಪ್ರಶ್ನೆಯಲ್ಲಿ ಕೇಳಿರುವ ಇನ್ನೊಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಹೇಳುವಂತ ಪ್ರಶ್ನೆ. ಸೊ ಇಲ್ಲಿ ಆಂಗ್ಲ ಭಾಷೆ ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆ, ಇದು ವಿಶ್ವವ್ಯಾಪಿ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆ ಆಗಿತ್ತು. ಯುರೋಪ್ನಲ್ಲಿ ಸಾಮಾನ್ಯವಾಗಿ ಒಂದು ಭಾಷೆಯಾಗಿ ಬಳಕೆ ಮಾಡ್ತಾ ಇದ್ರು. ಆಂಗ್ಲರು ಬುದ್ಧಿಶಾಲಿಗಳು, ಸಾಹಸ ಜೀವಿಗಳು ಆಗಿದ್ರಿಂದ ಏನ್ ಮಾಡ್ತಾರೆ, ಸೂರ್ಯನು ಮುಳುಗದ ಸಾಮ್ರಾಜ್ಯವನ್ನ ಕಟ್ತಾರೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ವಿವಿಧ ದೇಶಗಳ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲರು ಅಭ್ಯಾಸ ಮಾಡ್ತಾರೆ. ಆಂಗ್ಲರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿವಿಧ ದೇಶಗಳಿಗೆ ಹೋಗ್ತಾರೆ. ದೇಶಗಳಲ್ಲಿ ಇರ್ತಕ್ಕಂಥ ಸಾಹಿತ್ಯ ಏನೇನಿದೆ ಅಥವಾ ಅವರಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಅಂತ ಹೇಳಿದ್ರೆ ಒಂದು ಕಲ್ಚರ್, ಅದನ್ನ ಆಂಗ್ಲರು ಅಭ್ಯಾಸ ಮಾಡ್ತಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾಜಕಾರಣಿಗಳು, ವಿಜ್ಞಾನಿಗಳು, ಸಾಹಿತಿಗಳು ಎಲ್ಲರೂ ತಮ್ಮ ವಿಚಾರವನ್ನು ಆಂಗ್ಲದಲ್ಲಿಯೇ ಹೇಳಿದ್ರು. ಇವರೆಲ್ಲ ಕೂಡ ಏನ್ ವಿಚಾರ ಹೇಳ್ಬೇಕು ಆ ವಿಚಾರಗಳೆಲ್ಲವನ್ನ ಕೂಡ ಆಂಗ್ಲ ಭಾಷೆಯಲ್ಲಿಯೇ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ಆಂಗ್ಲ ವಿಶ್ವವ್ಯಾಪಿ ಆಯಿತು ಅಂತ ಹೇಳೋದು ಈ ಪ್ರಶ್ನೆಗೆ ಬರಿಬೇಕಾದಂತ ಒಂದು ಪ್ರಮುಖವಾದಂತ ಒಂದು ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ, ಈ 5 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳಿಯೇ ಕೇಳುವಂತ ಒಂದು ಪ್ರಶ್ನೆ ಆಗಿದೆ. ಇದರ ಸದುಪಯೋಗವನ್ನ ನೀವು ಪಡೆದುಕೊಂಡಿದ್ದೆ ಆದ್ರೆ 2 ಅಂಕಗಳನ್ನ ನೀವು ತೆಗೆದುಕೊಳ್ಬಹುದು. ಮತ್ತು ನಿಮಗೆ ಸುಲಭವಾಗುವ ರೀತಿಯಲ್ಲಿಯೇ ಈ ಉತ್ತರವನ್ನ ನಾನು ನೀಡಿದ್ದೇನೆ. ದಯವಿಟ್ಟು ಇದರ ಒಂದು ಉಪಯೋಗವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಧನ್ಯವಾದಗಳು.